ಬಂಟ್ವಾಳದಲ್ಲಿ ಅಬ್ದುಲ್ ರೆಹಮಾನ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನು ಖಂಡಿಸಿ ಇವತ್ತು ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಮುಸ್ಲಿಂ ಮುಖಂಡರ ಸಭೆಯಲ್ಲಿ ಗದ್ದಲ ಗಲಾಟೆ ಏರ್ಪಟ್ಟಿದೆ. ಮಂಗಳೂರಿನಲ್ಲಿ ನಡೆದ ಕಾಂಗ್ರೆಸ್ ಮುಸ್ಲಿಂ ಮುಖಂಡರ ಸಭೆ ಇದಾಗಿದ್ದು, ಸಾಮೂಹಿಕ ರಾಜೀನಾಮೆ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ ಕಾಂಗ್ರೆಸ್ ಅಲ್ಪಸಂಖ್ಯಾತ ನಾಯಕರು. ಶಾಹುಲ್ ಹಮೀದ್ ನಿರ್ಧಾರಕ್ಕೆ ತೀವ್ರ ಆಕ್ಷೇಪವೂ ಕೂಡ ವ್ಯಕ್ತವಾಗಿದೆ. ಒಟ್ಟಿನಲ್ಲಿ ರಣಾಂಗಣವಾಗಿ ಬದಲಾಗಿದೆ ಕಾಂಗ್ರೆಸ್ ಮುಸ್ಲಿಂ ಮುಖಂಡರ ಈ ಒಂದು ಸಭೆ. ಅಲ್ಲಿ ಎಲ್ಲರೂ ಕೂಡ ಒಮ್ಮತದಿಂದ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್ ಪೊಳಲಿ. ಸುಖಪಾಲ್, ಈ ಸನ್ನಿವೇಶ ಕಾರಣ ಏನಾಯ್ತು? ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್, ಯಾಕೆ ಗಲಾಟೆ ಏರ್ಪಡ್ತು, ಆ ಸನ್ನಿವೇಶ ಕಾರಣ ಏನು ಅನ್ನೋದ್ರ ಬಗ್ಗೆ ವಿವರಿಸಬಹುದಾ? ಮಂಗಳೂರಿನ ಶಾದಿ ಮಹಲ್ನಲ್ಲಿ, ಬೋಳಾರದಲ್ಲಿರುವ ಶಾದಿ ಮಹಲ್ನಲ್ಲಿ ಒಂದು ಮುಸ್ಲಿಂ ಮುಖಂಡರ ಸಭೆ ಆಗ್ತಿತ್ತು. ಅದರಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿರುವಂತಹ ಮುಸ್ಲಿಮರು ನಾಯಕರು ಯಾರಿದ್ದಾರೆ ಅವರೆಲ್ಲರೂ ರಾಜೀನಾಮೆ ಕೊಡಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಿದ್ರು. ಈ ಆರಂಭ ಆಗುವಂತ ಸಂದರ್ಭದಲ್ಲಿ ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತೇವೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅದರ ಜೊತೆಗೆ ಕಾಂಗ್ರೆಸ್ನ ಸಂಖ್ಯಾ ಘಟಕದ ಅಧ್ಯಕ್ಷ ಸಾಹುಲ್ ಹಮೀದ್ ಅವರು ಇವತ್ತೊಂದು ಸಿಎಂ ಅವರು ಮಾತುಕತೆ ಮಾಡಿದ್ದಾರೆ. ಜೊತೆಗೆ ಸಚಿವರಾಗಿರುವ ಜಮೀರ್ ಅಹಮದ್ ಅವರು ಮಾತುಕತೆಯನ್ನ ಮಾಡಿದ್ದಾರೆ. ಹಾಗಾಗಿ ರಾಜೀನಾಮೆಯನ್ನ ತಕ್ಷಣಕ್ಕೆ ಮಾಡಬೇಡಿ, ನಿಮ್ಮೆಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ತೇವೆ ಅನ್ನುವಂತ ಭರವಸೆಯನ್ನ ಸಿಎಂ ಜೊತೆಗೆ ಸಚಿವ ಜಮೀರ್ ಅಹಮದ್ ಅವರು ಹೇಳಿದ್ದಾರೆ. ಹಾಗಾಗಿ 1 ವಾರಗಳ ಕಾಲ ಈ ಒಂದು ರಾಜೀನಾಮೆ ಕೊಡುವ ವಿಚಾರವನ್ನ ಮುಂದೂಡುವ ನಿರ್ಧಾರಕ್ಕೆ ಬಂದಿದ್ದೇವೆ ಅನ್ನುವಂಥದ್ದನ್ನ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸಾಹುಲ್ ಹಮೀದ್ ಅವರು ಈ ಸಂದರ್ಭದಲ್ಲಿ ಹೇಳಿದ್ರು. ಇದರಿಂದ ಸೇರಿರುವಂತವ್ರು ಎಲ್ಲರೂ ರೊಚ್ಚಿಗೊದ್ದಿರುವಂತದ್ದು. ಸಾಹುಲ್ ಹಮೀದ್ ಅವರ ಈ ನಿರ್ಧಾರಕ್ಕೆ ಕಾರ್ಯಕರ್ತರು ಎಲ್ಲರೂ ಆಕ್ರೋಶಗೊಂಡಿದ್ರು. ಆ ಬಳಿಕ ಇಡೀ ಸಭೆ ರಣರಂಗ ರೀತಿಯಲ್ಲಿ ಮಾರ್ಪಾಟಾಗಿರುವಂತದ್ದು. ಎಲ್ಲ ಸೇರಿದವರು ಎಲ್ಲರೂ ತಕ್ಷಣಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವಂತ ಒಂದು ಒತ್ತಾಯವನ್ನ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಹಿಂದೆ ಸರಿಯುವಂತದ್ದಿಲ್ಲ ಇದರಲ್ಲಿ. ತಕ್ಷಣಕ್ಕೆ ಇವತ್ತೇ ರಾಜೀನಾಮೆಯನ್ನ ಕೊಡಬೇಕು. ಯಾವುದೇ ರೀತಿಯಾದಂತ ಕ್ರಮ ಸರ್ಕಾರದ ಮೂಲಕ ಆಗುದಿದ್ರೆ ಅದು ಆಗ್ಲಿ, ಅದರ ಮೊದಲು ನಾವು ರಾಜೀನಾಮೆಯನ್ನ ಕೊಡಬೇಕು. ನಾವಿರುವಂತ ಎಲ್ಲ ಸ್ಥಾನಗಳಿಗೆ ಕಾಂಗ್ರೆಸ್ನಲ್ಲಿ ಏನೆಲ್ಲ ಸ್ಥಾನಮಾನಗಳಿದೆ ಅದಕ್ಕೆಲ್ಲಕ್ಕೂ ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂಥದ್ದು ಕಾರ್ಯಕರ್ತರ ಒತ್ತಾಯ. ಆದ್ರೆ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಹೇಳಿರುವಂತದ್ದು, ಇವತ್ತು ಸಿಎಂ ಅವರು ನಮ್ಮ ಜೊತೆ ಮಾತುಕತೆಯನ್ನ ಮಾಡಿದ್ದಾರೆ, ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ಈ ಜಿಲ್ಲೆಯಲ್ಲಿ ಶಾಂತಿಯನ್ನ
ಕದಡುವ ವ್ಯವಸ್ಥೆಗಳು ಯಾರು ಮಾಡ್ತಾ ಇದ್ದಾರೆ ಅವರ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ. ಜೊತೆಗೆ ಮುಸ್ಲಿಮರಿಗೆ ಏನೆಲ್ಲ ಇಲ್ಲಿ ಸಮಸ್ಯೆಗಳಂತ ಆಗ್ತಾ ಇದೆ ಈ ಜಿಲ್ಲೆಯಲ್ಲಿ ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ರಾಜ್ಯ ಸರ್ಕಾರದಿಂದ ತಕ್ಷಣಕ್ಕೆ ಮಾಡ್ತೇವೆ. ಇವತ್ತು ರಾತ್ರಿ ಒಳಗೆ ಅದಕ್ಕೆ ಬೇಕಾದಂತ ಒಂದು ನಿರ್ಧಾರಕ್ಕೆ ಬರ್ತೇವೆ. ಒಂದು ವಾರದೊಳಗೆ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ತೇವೆ ಅನ್ನೋ ಭರವಸೆಯನ್ನ ಸಿಎಂ ಅವರು ಕೊಟ್ಟಿದ್ದಾರೆ ಅನ್ನೋ ಮಾತನ್ನ ಈಗ ಆ ಸಾಹುಲ್ ಹಮೀದ್ ಅವರು ಹೇಳಿರುವಂತದ್ದು. ಈ ಸಭೆಯಲ್ಲಿ ಹೇಳುವಂತ ಸಂದರ್ಭದಲ್ಲಿ ಎಲ್ಲ ಜನರು ರೊಚ್ಚಿಗೆದ್ದಿದ್ದಾರೆ. ಯಾವುದೇ ಕಾರಣಕ್ಕೂ ಸರ್ಕಾರ ಹೇಳಿದ್ದನ್ನು, ಸಿಎಂ ಹೇಳಿದ್ದನ್ನ, ಸಚಿವರು ಹೇಳಿದ್ದನ್ನ ಒಪ್ಪಲಿಕ್ಕೆ ಇಲ್ಲ. ತಕ್ಷಣಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವಂತ ಒತ್ತಾಯ ಮಾಡ್ತಾ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಸುಪಾಲ್ ನಿಮ್ಮಲ್ಲ ಮಾಹಿತಿಗೆ. ಒಟ್ಟಿನಲ್ಲಿ ನಿನ್ನೆ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಆಗಿತ್ತು. ಅದೇ ಉದ್ದೇಶಕ್ಕೆ ಇವತ್ತು ಸಭೆಯನ್ನು ಕೂಡ ಕರೆದಿದ್ರು. ಅಲ್ಲಿ ಎಲ್ಲರೂ ಕೂಡ ಮೆಂಟಲಿ ಫಿಕ್ಸ್ ಆಗಿದ್ರು, ನಾವು ರಾಜೀನಾಮೆ ಕೊಡ್ತೀವಿ ಅಂತ. ಹೀಗಿದ ಮೇಲೆ ಅಲ್ಲಿ ಮುಖ್ಯಮಂತ್ರಿಗಳ ಜೊತೆ, ಜಮೀರ್ ಜೊತೆ ಮಾತಾಡಿದ್ದೀನಿ, ಒಂದು ವಾರ ಪೋಸ್ಟ್ಪೋನ್ ಮಾಡೋಣ ಅಂದಾಗ ಸಹಜವಾಗಿ ಆಕ್ರೋಶ ಇದ್ದೇ ಇರುತ್ತೆ. ಅದರ ಪ್ರತಿಕ್ರಿಯೆ ಈಗ ಲಭ್ಯವಾಗ್ತಿರೋದು.